ನಮಸ್ಕಾರ ಶಿವಕುಮಾರ್ ಅವರೇ. ಹೇಳಿ ಸರ್. ಈಗ ನಿನ್ನೆ ಲಾಯರ್ ಜಗದೀಶ್ ಅಲಿಯಾಸ್ ಲಾಯರ್ ಅವರು ಜಗದೀಶ್ ಬರಿ ಅವ್ರ ಹೆಸರು. ಯಾವುದೇ ಕಾನೂನಲ್ಲೂ ಕೂಡ ಅವರು ಲಾಯರ್ ಅಲ್ಲ. ಒಬ್ಬ ಜಗದೀಶ್ ಅವಿವೇಕಿ ಅವನು ನಿನ್ನೆ ಆಟೋ ಚಾಲಕರ ಬಗ್ಗೆ ಅವಾಚ್ಯ ಶಬ್ದದಿಂದ ಮಾತಾಡ್ತಾನೆ. ಬೇರೆ ರೀತಿ ದೌರ್ಜನ್ಯ ಮಾಡ್ತಾರೆ ಆಟೋ ಚಾಲಕರು, ಕರ್ದಿದ್ ಕಡೆ ಬರಲ್ಲ, ಇಷ್ಟು ಕೇಳ್ತಾರೆ ಅಷ್ಟು ಕೇಳ್ತಾರೆ ಅಂತ ಜಗದೀಶ್ ಹೇಳ್ತಾನೆ. ಅವನ ಬಗ್ಗೆ ನೀವೇನ್ ಮಾತಾಡ್ತೀರಾ? ಮೊದ್ಲು ಆತರ ಒಬ್ಬ ಆಟೋ ಚಾಲಕರ ಬಗ್ಗೆ ಮಾತಾಡೋದಕ್ಕೆ ಲಾಯರ್ ಅಂತ ಜಗದೀಶ್ ಅನ್ನೋನಿಗೆ ಮೊದಲು ಅರ್ಹತೆನೇ ಇಲ್ಲ. ಮಾತಾಡಿ ಅವ್ನ ಆಟೋ ಚಾಲಕರ ಬಗ್ಗೆ ಏನ್ ಮಾತಾಡ್ತಾ ಆಟೋದವರು 100ಕ್ಕೆ ಒಬ್ರು ಆತರ ಸಿಗ್ತಾರೆ, 100ಕ್ಕೆ ಒಬ್ರು ಆತರ ಇರ್ತಾರೆ. ಆಟೋದವ್ರು ಎಲ್ಲಾರು ಒಂದೇ ತರ ಇರಲ್ಲ. ಅದಕ್ಕೆ ಅವನಿಗೆ ಈ ತರ ಆಟೋ ಚಾಲಕರ ಮೇಲೆ ಹೇಳೋದಕ್ಕೆ, ಆಟೋ ಚಾಲಕರ ಬಗ್ಗೆ ಮಾತಾಡೋದಕ್ಕೆ ಯಾವ ಅರ್ಹತೆನೂ ಇಲ್ಲ, ಯಾವ ಯೋಗ್ಯತೆನೂ ಇಲ್ಲ. ಆ ಜಗದೀಶ್ ಅನ್ನೋನು ಇದಕ್ಕೆ ತಕ್ಕಂಗೆ ಏನ್ ಕ್ಷಮೆ ಇದೆ, ಏನ್ ಮಾಡೋ ಈ ತರ ತಪ್ಪಾಗಿ ಮಾತಾಡಿರೋದಕ್ಕೆ ಕ್ಷಮೆ ಕೇಳಿ ಇದ್ ಮಾಡ್ಬೇಕು ಅವನು. ಈಗ ನಿನ್ನೆ ಬೈಕ್ ಟ್ಯಾಕ್ಸಿ 15ನೇ ತಾರೀಕು ಸ್ಟಾಪ್ ಆಗ್ಬೇಕು ಕರ್ನಾಟಕದಲ್ಲಿ ಅಂತ ಕೋರ್ಟ್ ಇಂದ ಆದೇಶ ಬಂದಿದೆ. ಆ ಆದೇಶ ಬಂದ್ರು ಕೂಡ ಈ ಅವಿವೇಕಿ ಜಗದೀಶು ಬೈಕ್ ಟ್ಯಾಕ್ಸಿ ಬೇಕು ಅಂತ ಕೇಳ್ತಾ ಇದಾರೆ. ಅದ್ರ ವಿಚಾರವಾಗಿ ಏನ್ ಮಾತಾಡ್ತೀರಾ? ಇವಾಗ ಅವ್ನಿಗೆ ಬೇಕು ಅಂದ್ರೆ ಇವಾಗ ನಾವು ನಮ್ಮ ಚಾಲಕರು ಎಲ್ಲಾರು ಸೇರಿ ನ್ಯಾಯ ರೀತಿಯಿಂದ ಹೋಗಿ ಕೋರ್ಟ್ ತನಕ ಹೋರಾಟಗಳು ಮಾಡಿ ಕೋರ್ಟ್ ತನಕ ಹೋಗಿ ಈ ಒಂದು ವಿಷಯನ ಬೈಕ್ ಟ್ಯಾಕ್ಸಿನ ನಿಲ್ಸಿದೀವಿ. ಇವಾಗ ಅವನಿಗೆ ಬೇಕು ಅಂದ್ರೆ ಅವನು ಹೋಗ್ಲಿ, ಕೋರ್ಟ್ಗೆ ಹೋಗ್ಲಿ. ಇವಾಗ ಜಡ್ಜ್ಮೆಂಟ್ ಕೊಟ್ರು, ಅವ್ರಿಗೇನು ಗೊತ್ತಿಲ್ಲದೆ ಜಡ್ಜ್ಮೆಂಟ್ ಕೊಟ್ಟಿಲ್ಲ. ಹೈಕೋರ್ಟ್ಗಿಂತ ದೊಡ್ಡವನಲ್ಲ ಇವನು. ಅವ್ರಿಗೆ ಗೊತ್ತಿಲ್ಲದೆ ಏನು ಸುಮ್ಮನೆ ಕೂತ್ಕೊಂಡು ಅವ್ರು ಜಡ್ಜ್ಮೆಂಟ್ ಕೊಟ್ಟಿಲ್ಲ, ಅವ್ರಿಗೂ ಎಲ್ಲ ಗೊತ್ತಿದೆ ಜಡ್ಜ್ಮೆಂಟ್. ಇವಾಗ ಕೋರ್ಟಲ್ಲಿ ಇವಾಗ ಅವ್ರು ಹೇಳ್ತಾರಲ್ಲ, ಇವಾಗ ನಾವು ವರ್ಷ ಆದ್ರೆ ರೋಡ್ ಟ್ಯಾಕ್ಸ್ ಕಟ್ತೀವಿ, ಇನ್ಶೂರೆನ್ಸ್ ಎಲ್ಲ ಮಾಡ್ತೀವಿ. ವೈಟ್ ಬೋರ್ಡ್ ಗಾಡಿಗಳಲ್ಲಿ ಈ ತರ ಸೇವೆ ಮಾಡೋದಕ್ಕೆ ಯಾರ ಪರ್ಮಿಷನ್ ಕೊಡ್ತಾರೆ ಫಸ್ಟು? ಅದಕ್ಕಾಗಿನೇ ಇವಾಗ ಬೇಕಾ ಅವ್ನ್ ಬೈಕ್ ಟ್ಯಾಕ್ಸಿ ಬೇಕಾ? ಈ ಲಾಯರ್ ಅಂತ ಹೇಳ್ತಾನಲ್ಲ, ಡೈರೆಕ್ಟ್ ಕೋರ್ಟ್ ಮುಖಾಂತರನೇ ಹೋಗ್ಲಿ. ಅವನು ಕೋರ್ಟ್ ಮುಖಾಂತರ ಹೋಗಿ ಅವ್ನ್ ಪಡೀಲಿ. ಅವ್ನ ಕಡೆ ನ್ಯಾಯ ಇದ್ರೆ ಜಡ್ಜ್ ಅವ್ನ ಪರವಾಗಿ ಜಡ್ಜ್ಮೆಂಟ್ ಕೊಡ್ತಾರಲ್ವಾ. ನಮಸ್ಕಾರ, ನಿಮ್ಮ ಹೆಸರು? ನಮ್ಮ ಹೆಸರು ಮುರುಗನ್ ಅಂತ ಹೇಳಿ ಸರ್. ಯಾವ ಸಂಘಟನೆ ನಿಮ್ದು? ನಾವು ಡಾಕ್ಟರ್ BR ಅಂಬೇಡ್ಕರ್ ಸಂಘಟನೆಯಿಂದ ಸರ್. ಈಗ ಬೈಕ್ ಟ್ಯಾಕ್ಸಿ ಸಂಪೂರ್ಣವಾಗಿ ಕರ್ನಾಟಕದಲ್ಲಿ ಸ್ಟಾಪ್ ಆಗ್ಬೇಕು ಅಂತ ಕಾನೂನಲ್ಲಿ ಆದೇಶ ಹೊರಡಿಸಿದ್ದಾರೆ. ಆದ್ರೂ ಕೂಡ ಬೈಕ್ ಟ್ಯಾಕ್ಸಿ ಓಡ್ತಾವೆ. ಈಗ ಸರ್ಕಾರಕ್ಕೆ ಏನ್ ಹೇಳ್ತೀರಾ ನೀವು? ಸರ್ಕಾರದಿಂದ ಪರ್ಮಿಷನ್ ಕೊಟ್ಟಿಲ್ವಲ್ಲ, ಪರ್ಮಿಷನ್ ಕೊಟ್ಟಿಲ್ಲ ಅಂದ್ಮೇಲೆ ಸರ್ಕಾರಕ್ಕೆ ಮರ್ಯಾದೆ ಕೊಟ್ಟು ಅವ್ರ ಕೆಲಸ ಬೇರೆ ಕೆಲಸ ನೋಡ್ಕೊಬೇಕು. ಈಗ ಬೆಂಗಳೂರಲ್ಲಿ ನಾವು ಎಷ್ಟು ವರ್ಷದಿಂದ ಆಟೋ ಓಡಿಸ್ತಾ ಇದೀವಿ. ನಮಗೆ ಇವಾಗ ₹1 ದುಡಿಮೆ ಇಲ್ದಿರ ಇವ್ರು ಬಂದು ನಮ್ಮ ಹೊಟ್ಟೆ ಮೇಲೆ ಹೊಡೆದ್ರೆ ನಾವೇನ್ ಮಾಡ್ಬೇಕು? ನಾವಿವಾಗ ಕಾನೂನು ಪ್ರಕಾರ ತಾನೇ ಇಷ್ಟು ವರ್ಷ ಹೋರಾಟ ಬಿಟ್ಟು ಕೇಸ್ ನಮ್ಮ ಕಡೆ ಬಂದಿದೆ. ಈ ಟೈಮಲ್ಲೂ ಕದ್ದಿ ಮುಚ್ಚಿ ಬೇರೆ ಬೇರೆ ಆಪ್ಗಳಲ್ಲಿ ಕದ್ದಿ ಮುಚ್ಚಿ ಓಡಿಸ್ತಾವ್ರೆ ಇವ್ರು ಬೈಕ್ ಟ್ಯಾಕ್ಸಿನ. ಈ ಬೈಕ್ ಟ್ಯಾಕ್ಸಿ ವಿರುದ್ಧ ಎಷ್ಟು ವರ್ಷದಿಂದ ಹೋರಾಟ ಮಾಡ್ತಿದ್ದೀರಾ? 7 ವರ್ಷದಿಂದ ಸರ್. 7 ವರ್ಷದಿಂದ ಹೋರಾಟ ಮಾಡ್ತಿದ್ರೆ ಇವಾಗ ಗೆಲುವು ಸಿಕ್ಕಿದೆ. ಹೌದು. ಈಗ ಬೈಕ್ ಟ್ಯಾಕ್ಸಿ ಅವರು ಓಡಿಸ್ತಾವ್ರಲ್ಲ, ಹೌದು, ಅವ್ರಿಗೆ ಯಾವ ತರ ಕಾನೂನುಬದ್ಧವಾಗಿ ಕ್ರಮ ಜರುಗಿಸಬೇಕು? ಈಗ ಅದು RTOದವರು, ನಮ್ಮ ಕರ್ನಾಟಕ RTOದವರು ಇದಾರಲ್ಲ, ಅವರು ಬೈಕ್ ಟ್ಯಾಕ್ಸಿನ ಹಿಡಿದು ಕಂಪಲ್ಸರಿ ಸೀಸ್ ಮಾಡಲೇಬೇಕು. ಕಂಪ್ಲೀಟ್ ಆಗಿ RTO ಅಧಿಕಾರಿಗಳು ಎಲ್ಲಾ ಭಾಗದಲ್ಲೂ ಕೂಡ RTOಗಳನ್ನ ಹಾಕಿ ಗಾಡಿಗಳನ್ನ ಹಾಕಿ ಸೀಸ್ ಮಾಡಲೇಬೇಕು, ಅದು ಕಾರ್ಯಾಚರಣೆ ತರಬೇಕು ಅಂತ ನೀವ್ ಹೇಳ್ತೀವಿ. ಹೌದೌದು. ಈಗ ಪಬ್ಲಿಕ್ ಹೇಳೋದು ಆಟೋ ಚಾಲಕರಿಗೆ, ಮೀಟರ್ ಹಾಕೊಂಡು ಓಡಿಸಿದ್ರೆ ಬೈಕ್ ಟ್ಯಾಕ್ಸಿಗಳು ಯಾಕೆ ಬರ್ತವೆ, ಮೀಟರ್ ಹಾಕೊಂಡು ಓಡಿಸ್ಬೇಕಲ್ವಾ ಅಂತ ಪಬ್ಲಿಕ್ ಆಟೋ ಚಾಲಕರಿಗೆ ಕೇಳ್ತಾವ್ರೆ. ಮಾಧ್ಯಮದಲ್ಲೂ ಕೂಡ ಬರ್ತಾ ಇದೆ. ಅದಕ್ಕೆ ನೀವೇನೇ ಹೇಳಿಕೆ ಕೊಡ್ತೀರಾ? ಸರ್, ನಾವು ಮೀಟರ್ ಹಾಕೊಂಡು ಓಡಿಸಕ್ಕೆ ರೆಡಿ ಇದೀರಿ ಸರ್. ನಾವು ಮೀಟರ್ ಹಾಕೊಂಡು ಓಡಿಸಲ್ಲ ಅಂತ ನಾವು ಯಾವತ್ತೂ ಹೇಳಿಲ್ಲ. ನಮಗೆ ಓಲಾ, ಊಬರ್, ರ್ಯಾಪಿಡೋದವರು ನಮ್ಮ ಮೇಲೆ ತುಂಬ ಇದು ಕಮಿಟ್ಮೆಂಟ್ಸ್ ಹಾಕ್ತಾರೆ. ವಾರಕ್ಕೆ 200 ಡ್ಯೂಟಿ, 250 ಡ್ಯೂಟಿ, 150 ಡ್ಯೂಟಿ ಅಂತ ಕಮಿಟ್ಮೆಂಟ್ ಕೊಡ್ತಾರೆ. ಆಗ ಏನು ಮಾಡೋಕ್ಕಾಗತ್ತೆ? ನಾವು ರೋಡಲ್ಲಿ ಬಾಡಿಗೆ ಓಡಿಸೋಕೆ ಆಗ್ತಾ ಇಲ್ಲ. ನಾವು ಇವ್ರು ಕರೆಯೋದಕ್ಕೋಸ್ಕರ ಕಷ್ಟ ಬಿದ್ದು ಹೋಗ್ಬಿಟ್ರೆ, ಈ ವಾರ ಎಲ್ಲ ಕಷ್ಟ ಬಿದ್ದು ಮಾಡಿರೋದು ಒಂದೇ ಒಂದು ನಿಮಿಷ ಲೇಟ್ ಆದ್ರೂ ನಮ್ಮ ಇನ್ಸೆಂಟ್ ಎಲ್ಲ ಹೋಗ್ಬಿಡುತ್ತೆ. ನಾವು ಅವಾಗ ಏನು ಮಾಡೋಕ್ಕಾಗತ್ತೆ ಹೇಳಿ? ವಾರ ಪೂರ್ತಿ ಸೋಮವಾರದಿಂದ ಭಾನುವಾರ ಗಂಟೆ ಡ್ಯೂಟಿ ಮಾಡಿರ್ತೀರಿ. ಅವ್ರು ಕರೆದಿ ಟೈಮ್ಗೆ ಈ ಡ್ಯೂಟಿ ಮಾಡೋದಾ ಇಲ್ಲಾಂದ್ರೆ ಅವ್ರು ಕರೆಯೋ ಕಡೆಗೆ ಹೋಗೋದಾ ಹೇಳಿ? ಒಂದೇ ಒಂದು ನಿಮಿಷ ಇರುತ್ತೆ ಟೈಮಿಂಗ್ಸು. ಅದರಲ್ಲೂ ನಮ್ಮ ಡ್ಯೂಟಿ ಬಂದ್ರೆ ನಾವು ಮಾಡಲೇಬೇಕಾಗತ್ತೆ, ಇಲ್ಲಾಂದ್ರೆ ಲಾಸ್ ಆಗುತ್ತೆ ನಮಗೆ. ಈಗ ಓಲಾ, ಊಬರ್ ಮತ್ತೆ ರ್ಯಾಪಿಡೋ ನಮ್ಮ ಹತ್ರ ಆಪ್ಗಳಿದಾವೆ. ಹೌದು. ಆಪ್ಗಳು ಬೇಕಾ ಬೇಡವಾ? ನಮ್ಗೆ ಬೇಡ ಸರ್ ಆ ಆಪ್ಗಳು. ಏನಕ್ಕೆ ನಮ್ಗೆ ಆ ಥರ ಆಪೇ ಬೇಕಾಗಿಲ್ಲ. ಸ್ಟಾಪ್ ಆದ್ರೆ ನೀವು ಮೀಟರ್ ಹಾಕೊಂಡು ನಾವು ಮೀಟರ್ ಎಲ್ಲ ಆಪು ಸ್ಟಾಪ್ ಆಗಲಿ, ನಾವು ಖಂಡಿತವಾಗ್ಲೂ ಮೀಟರ್ ಹಾಕೊಂಡು ಓಡಿಸ್ತೀರಿ. ಇನ್ನೊಂದು ಹೇಳಕ್ ಇಷ್ಟಪಡ್ತಾ ಇದ್ದೀನಿ, ಈ ರೋಡಲ್ಲಿ ಏನಾರ ಹೆಚ್ಚು ಕಡಿಮೆ ಆದರೆ 2 ವೀಲರ್ ಬಂದು ಹೆಲ್ಪ್ ಮಾಡಲ್ಲ, ಕರ್ಕೊಂಡೋಗಲ್ಲ. ನಾವೇ ಬಂದು ನಿಂತ್ಕೊಳ್ಳೋದಲ್ಲಿ. 2 ವೀಲರ್ ಅವ್ರು ಬುಕ್ ಮಾಡಿ ಕಾಯ್ತಾರೆ. ನಾವು ಬುಕ್ ಮಾಡೋದೇನು ಬೇಕಾಗಿಲ್ಲ. ಆಟೋ ಅಂದ ತಕ್ಷಣ ಆ ಜಾಗಕ್ಕೆ ಹೋಗಿ ನಿಂತ್ಕೊಳ್ತೀವಿ. ಈಗ ಬೈಕ್ ಟ್ಯಾಕ್ಸಿ ಬೇಕು ಅಂತ ಜಗದೀಶ್ ಅಲಿಯಾಸ್ ಲಾಯರ್ ಜಗದೀಶ್ ಹೇಳಿಕೆನ ಕೊಡ್ತಾವ್ರೆ. ಅವ್ರ ವಿಚಾರವಾಗಿ ಏನ್ ಮಾತಾಡ್ತೀರಾ? ಅವ್ರು ಲಾಯರ್ ಅಲ್ಲ ಸರ್. ಅವ್ರು ಲಾಯರ್ ಅಂತ ನೀವೇನು ಕೇಳ್ತೀರಾ? ಅವ್ರು ಲಾಯರ್ ಅಲ್ಲ. ಫಸ್ಟ್ ಆಫ್ ಆಲ್ ಅವ್ರು ಕೋರ್ಟ್ ಬಾಗಿಲು ಮುಟ್ಲಿ, ಅವರು ಸ್ಟೆಪ್ ಹತ್ತಗೆ ಅರ್ಹತೆ ಇಲ್ಲ ಅವರಿಗೆ. ಅವ್ರೇನಿಗೆ ಇದೆಲ್ಲ ಮಾತಾಡಬೇಕು? ಅವ್ರು ಫಸ್ಟ್ ಆಫ್ ಆಲ್ ಒಂದು ಲಾಯರ್ ಇಲ್ಲ. ಅವ್ರು ಲಾಯರ್ ಆಗಿರೋದು
ಲಾಯಕೇ ಇಲ್ಲ ಅಂತ ಕೋರ್ಟಿಂದ ಆಚೆ ಕಳಿಸಿದ್ದಾರೆ ಅವ್ರನ್ನ. ಅವ್ರು ನಮ್ಮ ಆಟೋ ಚಾಲಕರ ಬಗ್ಗೆ ಮಾತಾಡೋಕ್ಕೆ ಅವ್ರಿಗೆ ಏನು ತಾಕತ್ತೇ ಇಲ್ಲ, ವೇಸ್ಟ್. ಅವ್ರ ಬಗ್ಗೆ ಮಾತಾಡೋದೇ ವೇಸ್ಟ್, ಅರ್ಹತೆನೇ ಇಲ್ಲ. ಅರ್ಹತೆನೇ ಇಲ್ಲ, ವೇಸ್ಟ್. ಹೌದು. ಏನು ಈ ಒಂದು ಬೈಕ್ ಟ್ಯಾಕ್ಸಿ ವಿಚಾರವಾಗಿ ಸುಮಾರು ವರ್ಷಗಳಿಂದ ಆಟೋ ಚಾಲಕರು ಸುಮಾರು 6-7 ವರ್ಷದಿಂದ ಹೋರಾಟ ಮಾಡ್ಕೊಂಡು ಬಂದಿದ್ದಾರೆ. ಅದು ಇವತ್ತು ಕೊನೆ ಹಂತಕ್ಕೆ ಬಂದು ಕೋರ್ಟ್ ವಿಚಾರದಲ್ಲಿ ತಮಗೆ ಜಯ ಸಿಕ್ಕಿದೆ. 16ನೇ ತಾರೀಕು ಕೋರ್ಟು ಆದೇಶ ಹೊರಡಿಸಿದೆ, ಯಾರು ಕೂಡ ಬೈಕ್ ಟ್ಯಾಕ್ಸಿ ಓಡಿಸೋಂಗಿಲ್ಲ ಅಂತ. ಆದರೂ ಕೂಡ ಈ ಓಲಾ, ಊಬರ್, ರ್ಯಾಪಿಡೋ ಸಂಸ್ಥೆಯವರು ಏನು ಮಾಡ್ತಿದ್ದಾರೆ ಅಂದರೆ ಅದು ಬೈಕ್ ಟ್ಯಾಕ್ಸಿನ ತೆಗೆದು ಪಾರ್ಸಲ್ ಡ್ಯೂಟಿ ಅಂತ ಹೇಳಿ ಮಾಡ್ತಿದ್ದಾರೆ. ಅವರ ಸಂಸ್ಥೆಯವರು ಏನು ಹೇಳ್ತಿದ್ದಾರೆ, ರ್ಯಾಪಿಡೋದವರು ಅವರ ಗ್ರೂಪ್ ಸಂಸ್ಥೆಗೆ ಇದನ್ನ ಪಾರ್ಸಲ್ ಅಂತ ನಾವು ತೋರಿಸಿದ್ದೀವಿ, ನೀವು ಕಸ್ಟಮರ್ಗೆ ಹಂಗೆ ಹೇಳಿ ಪಾರ್ಸಲ್ ಇಲ್ಲ ಸರ್, ನಾವು ಕಸ್ಟಮರ್ನೇ ಪಿಕ್ ಮಾಡ್ಕೊಂಡು ಹೋಗ್ತೀವಿ, ಆದರೆ ಪಾರ್ಸಲ್ ಅಂತ ತೋರಿಸಿರೋದು ಅಷ್ಟೇ, ಏನು ತೊಂದರೆ ಇಲ್ಲ, ಹೆದರ್ಕೋಬೇಡಿ, ಕರ್ಕೊಂಡು ಹೋಗ್ತೀವಿ ಅಂತ ಹೇಳಿ ಕೋರ್ಟ್ ಆದೇಶನೂ ಕೂಡ ಮೀರಿ ಇವರು ಕೆಲಸ ಮಾಡ್ತಿದ್ದಾರೆ. ಇದ್ರ ಬಗ್ಗೆ ತನಿಖೆ ಮಾಡಬೇಕು ಅದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು. ಯಾಕೆಂದರೆ ಕೋರ್ಟು ಆದೇಶದ ಮುಂದೆ ಯಾರು ದೊಡ್ಡವರಲ್ಲ. ಕೋರ್ಟ್ ಆದೇಶ ಹೊರಡಿಸಿದ್ರು ಕೂಡ ಇವರು ಅನಧಿಕೃತವಾಗಿ ಬೈಕ್ ಟ್ಯಾಕ್ಸಿ ಮಾಡ್ತಿದ್ದಾರೆ. ಅದು ಮಾಡೋದೇ ದೊಡ್ಡ ತಪ್ಪು, ಆದರೂ ಕೂಡ ಮಾಡ್ತಾರೆ. ನಮ್ಮ ಆಟೋ ಚಾಲಕರನ್ನ ಕೇಳೋಕೆ ಹೋದರೆ ನಾವೇ ಆಟೋ ಚಾಲಕರಲ್ಲಿ ದಬ್ಬಾಳಿಕೆ ಮಾಡ್ತಾ ಇದೀವಿ ಅಂತ ಆಟೋ ಚಾಲಕರ ಮೇಲೆ ದಬ್ಬಾಳಿಕೆ ಮಾಡಿ ತಿರ್ಗಿ ಆಟೋದವರೇ ತಪ್ಪು ಮಾಡ್ತಾರೆ, ಆಟೋದವ್ರು ಹೊಡೆಯೋಕೆ ಬರ್ತಿದ್ದಾರೆ ಅಂತ ಸುಳ್ಳು ಮಾಹಿತಿ ಹೊಡಿಸ್ತಿದ್ದಾರೆ. ದಯವಿಟ್ಟು ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಕ್ರಮ ಜರುಗಿಸ್ಕೋಬೇಕಾಗಿ ಕೇಳ್ಕೊತೀನಿ. ಸರ್ ಮತ್ತೆ ಈಗ ಬೈಕ್ ಟ್ಯಾಕ್ಸಿ ನಿಮಗೆ ಬೇಕಾ ಬೇಡವಾ ಸರ್? ಸರ್ ನಮಗೆ ದಯವಿಟ್ಟು ಬೇಡ ಸರ್, ನಮಗೆ ಯಾವ್ದೇ ಕಾನೂನು ಬೇಡ, ದಯವಿಟ್ಟು ಬೇಡ. ಬೇಡ ಸರ್, ಅನಧಿಕೃತ ಬೈಕ್ ಟ್ಯಾಕ್ಸಿ ಬೇಡ ಸರ್ ನಮಗೆ. ಸರ್ ಇಲ್ಲಿಗಲ್ ಸಂಸ್ಥೆ ಅದು ನಮ್ಗೆ ಬೇಕಾಗಿಲ್ಲ ಸರ್ ಬೈಕ್ ಟ್ಯಾಕ್ಸಿ ಅದು. ಸರ್ ನಿಮ್ದು? ಇಲ್ಲಿಗಲ್ ಆಗಿ ಬೈಕ್ ಟ್ಯಾಕ್ಸಿ ನಮ್ಗೆ ಬೇಕಾಗಿಲ್ಲ ಸರ್. ಓಕೆ ಸರ್ ನೀವು? ಬೇಡ ಸರ್ ಬೈಕ್ ಟ್ಯಾಕ್ಸಿ. ಸರ್ ನೀವು? ಬೈಕ್ ಟ್ಯಾಕ್ಸಿ ಬೇಡ ಸರ್. ಬೇಡ ಸರ್ ಬೈಕ್ ಟ್ಯಾಕ್ಸಿ. ಇದು ಸಾರ್ವಜನಿಕರಿಗೆ ಉಪಯೋಗ ಅಂತ ಆಗೋದು ಬೇಕು. ಸಾರ್ವಜನಿಕರಿಗೆ ಒಳ್ಳೆ ಸರ್ವಿಸ್ ಕೊಡುವಂತ ಬೇಕು. ಇದು ಇಲ್ಲಿಗಾರಿಗೆ ಬೇಡ. ಇದು ಓಕೆ ಸರ್. ದಯವಿಟ್ಟು ಬೈಕ್ ಟ್ಯಾಕ್ಸಿ ಬೇಡ ಸರ್. ಸರ್ ನಿಮಗೆ? ದಯವಿಟ್ಟು ಬೇಡ ಸರ್ ನೀವು? ಬೈಕ್ ಟ್ಯಾಕ್ಸಿ ಬೇಡ ಸರ್. ನೀವು? ಬೈಕ್ ಟ್ಯಾಕ್ಸಿ ಬೇಕಾಗಿಲ್ಲ ಸರ್. ಸರ್ ನಿಮಗೆ? ನಮಗೂ ಬೇಡ ಸರ್ ಬೈಕ್ ಟ್ಯಾಕ್ಸಿ. ಬೇಡ ಸರ್ ಬೈಕ್ ಟ್ಯಾಕ್ಸಿ ನಮಗೆ. ಬೈಕ್ ಟ್ಯಾಕ್ಸಿ ಬೇಡ ಸರ್. ನಿಮ್ಗೂ ಬೇಡ ಬೈಕ್ ಟ್ಯಾಕ್ಸಿ ಬೇಡ ಸರ್. ಇಲ್ಲಿಗಲ್ ಬೈಕ್ ಟ್ಯಾಕ್ಸಿ ಬೇಡ. ಇಲ್ಲಿಗಲ್ ಬೆಳೆಸಿ ಬೇಡವೇ ಬೇಡ ಸರ್. ಇಲ್ಲಿಗಲ್ ಸಂಸ್ಥೆ ಬೇಡವೇ ಬೇಡ. ಅದೊಂದು ಫ್ರಾಡ್ ಸಂಸ್ಥೆ ಬೇಡ ಸರ್. ಬೇಡ ಸರ್ ಬೈಕ್ ಟ್ಯಾಕ್ಸಿ. ಬೈಕ್ ಟ್ಯಾಕ್ಸಿ ಸೇಫ್ಟಿ ಇಲ್ಲ, ಬೇಡ ಸರ್. ಬೇಡ ಸರ್ ಬೈಕ್ ಟ್ಯಾಕ್ಸಿ. ಬೈಕ್ ಟ್ಯಾಕ್ಸಿ ಬೇಡ ಸರ್. ಬೈಕ್ ಟ್ಯಾಕ್ಸಿ ಬೇಡ ಸರ್.